ಇನ್ನು ಭಾರತದ ಅಖಂಡ ಭಾರತ ಕನಸು ಪಾಕಿಸ್ತಾನಿಗಳ ನಿದ್ದೆ ಕಸಿತಾ ಇದೆಯಂತೆ. ಇದೀಗ ಭಾರತ ನೂತನ ಪಾರ್ಲಿಮೆಂಟ್ನಲ್ಲಿ ಅಖಂಡ ಭಾರತ ಒಂದು ನಕಾಶೆ ಹಾಕಲಾಗಿದೆ. ಆದರೆ ಆ ನಕ್ಷೆ ತೆಗೆಯಬೇಕು ಅಂತ ಪಾಕಿಸ್ತಾನ ಆಗ್ರಹ ಮಾಡ್ತಾ ಇದೆ. ನಮ್ಮ ಪಾರ್ಲಿಮೆಂಟ್ನಲ್ಲಿ ನಾವು ಹಾಕಿರೋದು, ಪಾಕಿಸ್ತಾನ ಆಗ್ರಹ ಮಾಡ್ತಾ ಇದೆ. ವಿವಿಧ ದೇಶಗಳಿಗೆ ಹೋಗಿ ಆ ನಕಾಶೆ ತೆಗೆಸಿ ಅಂತೇಳಿ ಪಾಕಿಸ್ತಾನ ಆಗ್ರಹ ಮಾಡ್ತಾ ಇದೆಯಂತೆ. ಜೊತೆಗೆ ಪಾಕ್ನ ಜಿಯೋ ಟಿವಿಯಲ್ಲಿ ಡಿಸ್ಕಷನ್ ಕೂಡ ನಡೀತಾ ಇದೆ. ನೋಡಿ, ಇದು ಅಖಂಡ ಭಾರತದ ಒಂದು ನಕಾಶೆ. ಆಮೇಲೆ ನಿಮಗೆ ಗೊತ್ತಿರಲಿ ವೀಕ್ಷಕರೇ, ಇದು ಪಾರ್ಲಿಮೆಂಟಲ್ಲಿ ಮಾತ್ರ ಅಲ್ಲ. ನೀವು ದೆಹಲಿಗೆ ಹೋಗಿದ್ದರೆ ಇದು ಇಂದಿರಾ ಗಾಂಧಿಯವರ ಮನೆ, ಅವರೇನು ಗುಂಡೇಟಿಗೆ ಬಲಿಯಾಗ್ತಾರೆ ಆ ಮನೆ, ಆಮೇಲೆ ಅದನ್ನು ಮ್ಯೂಸಿಯಂ ಏನು ಮಾಡಲಾಗಿದೆ, ಅಲ್ಲೂ ಕೂಡ ಒಂದು ಅಖಂಡ ಭಾರತದ ಅತೀ ಸುಂದರವಾದಂಥ ಒಂದು ನಕಾಶೆ ಇದೆ. ಅಖಂಡ ಭಾರತ ನಕಾಶೆ. ಈಗ BJP RSS ಇದನ್ನೆಲ್ಲ ಫುಲ್ ಕೇಸರಿಮಯವಾಗಿ ಬಳಸ್ಕೊಳ್ತದೆ, ಅದು ಬೇರೆ ವಿಚಾರ. ಆದರೆ ಅಖಂಡ ಭಾರತವನ್ನು ಯಾವತ್ತೂ ಕೂಡ ನಾವು ಈಗಲೂ, ಯಾಕಂದರೆ ಗಾಂಧಾರ ಇರ್ಬೋದು, ಈ ಅಫ್ಘಾನಿಸ್ತಾನದಲ್ಲಿರುವ ಕಂದಹಾರ್, ಅದನ್ನು ಗಾಂಧಾರ ಅಂತ ಕರಿತೀವಿ ನಾವು. ನೇಪಾಳ ಇರ್ಬೋದು, ನೇಪಾಳದಿಂದಲೇ ತಾಯಿ ಜಾನಕಿಯನ್ನು ಕರ್ಕೊಂಬಂದಿದ್ದು ರಾಮ. ಆಮೇಲೆ ಬರ್ಮಾ, ಈಗ ಮ್ಯಾನ್ಮಾರ್, ಇದೆಲ್ಲವೂ ಕೂಡ ಅಖಂಡ ಭಾರತದ ಭಾಗ ಅಂತೇಳಿ ನಾವು ನಂಬುದಂಥವ್ರು. ಇದನ್ನು ಹಾಕಿದಾಗ ಈಗ ಅವ್ರಿಗೆ ಉರಿ. ಯಾಕೆ? ಪಾಕಿಸ್ತಾನ್ ಡರ್ಗಯ. ಇದನ್ನು ನೋಡಿ ಪಾಕಿಸ್ತಾನ ಯಾಕೆ ಹೆದರಬೇಕು? ಅಖಂಡ ಭಾರತದ ನಕ್ಷೆ ನೋಡಿ ಪಾಕಿಸ್ತಾನ ಬೆದರಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಅಖಂಡ ಭಾರತದ ನಕ್ಷೆಯನ್ನು ನಾವು ನಮ್ಮ ಪಾರ್ಲಿಮೆಂಟಲ್ಲಿ ಹಾಕಿದ್ದೀವಿ. ಪತ್ರಕರ್ತರು, ವಕೀಲರು, ರಾಜಕಾರಣಿಗಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಅಖಂಡ ಭಾರತದ ಹಾಕಿದ್ದಾರೆ, ತೆಗಿಬೇಕು, ನಮ್ಮ ದೇಶಕ್ಕೆ ಅಪಾಯ ಇದೆ, ಬಚಾವ್ ಮಾಡಿ ಅಂತೇಳಿ ಪಾಕಿಸ್ತಾನ ಹೇಳ್ಕೊತಾ ಇದೆಯಂತೆ. ಭಾರತದ ಹೊಸ ಸಂಸತ್ತಿನಲ್ಲಿ ಅಖಂಡ ಭಾರತ ನಕ್ಷೆ ಇದೆ, ಯಾವ ರೀತಿ ಇದೆ ಅಂತ ತೋರಿಸಿದೆ. ಪಾಕಿಸ್ತಾನವು ಅಖಂಡ ಭಾರತ, ನಾವು ಹೇಳೋದು ಪಾಕಿಸ್ತಾನ ಕೂಡ ಅಖಂಡ ಭಾರತದ ಭಾಗವಾಗಿದೆ. 5-6 ನೆರೆ ದೇಶ ಸೇರಿಸಿ ಒಂದು ನಕಾಶೆಯನ್ನು ಮಾಡಿದ್ದಾರೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ, ಮಯನ್ಮಾರ್, ಟಿಬೆಟ್ ತನ್ನ ಭಾಗ ಎನ್ನುತ್ತಿದೆ. ನನ್ನ ನೆಲದ ಭಾಷೆಯು ದೂರ, ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಭಾರತ ಬಚಾವ್ ಮಾಡಿ ಎಂದು ಪತ್ರಕರ್ತ ಹಮೀದ್ ಮೀರ್ ಹೇಳ್ಕೊಂಡಿದ್ದಾರೆ. ಅರಬ್ ದೇಶವು ಭಾರತದ ನಡೆಯನ್ನು ಖಂಡಿಸಬೇಕು ಅಂತ ಹೇಳಿದ್ದಾರೆ. ನಾವು ಅಡ್ಡಿಪಡಿಸದಿದ್ದರೆ ಭಾರತದ ನಕಾಶೆ ಒಪ್ಪಿದಂತಾಗತ್ತೆ. UP CM ಯೋಗಿ ಕೂಡ ಅಖಂಡ ಭಾರತ ಬಯಸ್ತಾರೆ. ಕಾಶ್ಮೀರ ಮಾತ್ರವಲ್ಲ, ಇಡೀ ಪಾಕಿಸ್ತಾನ ಭಾರತದ ವಶವಾಗಬಹುದು ಅಂತೇಳಿ ಅವರು ಭಯಪಡ್ತಾ ಇದ್ದಾರೆ. ಈಗ ಪಾಕಿಸ್ತಾನ ಹೇಗಿದೆ? 1947ರಲ್ಲಿ ಒಂದೇ ದಿವಸ ಇಬ್ಬರು ಕೂಡ ಬೇರೆ ಆದ್ವಿ. ಕಾಶ್ಮೀರ ನಮ್ಮದು ಅಂತಿದ್ರು. ಇದೀಗ ನಮ್ಮ ನಕಾಶೆ ಕಂಡು ಭಯವಾಗಿದೆ ಪಾಕಿಸ್ತಾನ. ಕಾಶ್ಮೀರ ನಮಗೆ ಕೊಡಿ ಅಂತೇಳಿ ಗಲಾಟೆ ಆಗ್ತಾ ಇತ್ತು. ಇದೀಗ ಭಾರತದ ವಶವಾಗ್ಬೋದು, ಭಾರತ ಪಾಕನ್ನು ವಶ ಮಾಡ್ಕೋಬೋದು ಅಂತ ಭಯಪಡ್ತಾ ಇತ್ತು. ಈ ಹಿಂದೆ ಕಾಶ್ಮೀರದಲ್ಲಿ ಹಿಂಸಾಚಾರ ನಡೀತಾ ಇತ್ತು. ಇದೀಗ ಕಾಶ್ಮೀರದ ಬಗ್ಗೆ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ, ಅದು ಭಾರತ ಅವಿಭಾಜ್ಯ ಆಗಿಬಿಟ್ಟಿದೆ. ಈ ಮೊದಲು ಕಾಶ್ಮೀರ ಅಭಿವೃದ್ಧಿಗೆ ಅಡ್ಡಿಪಡಿಸ್ತಾ ಇದ್ರು. ಇದೀಗ ಕಾಶ್ಮೀರದಲ್ಲಿ G20 ಶೃಂಗಸಭೆ ನಡೀತಾ ಇದೆ. POK ನಮ್ಮದು, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ನಮ್ಮದು ಅಂತ ಅವರು ಹೇಳ್ತಾ ಇದ್ರು. POKಯಲ್ಲಿ ಪ್ರತಿಭಟನೆ ಶುರುವಾಗಿದೆ. ಇದೀಗ ನಾವು ಭಾರತಕ್ಕೆ ಸೇರಬೇಕು ಅಂಥೇಳಿ ಭಾರತ ವಿರೋಧಿ ಕುತಂತ್ರ ಅಂತ ಹೇಳ್ತಾ ಇದ್ರು. POK ಕೈತಪ್ಪುವ ಭೀತಿ ಎದುರಾಗಿದೆ. ಅಲ್ಲಿ ಉಗ್ರರನ್ನು ಕಳಿಸ್ತಾ ಇದ್ರು. ಈಗ ಉಗ್ರರನ್ನು ಸದೆ ಬಡೀತಾ ಇದೆ ಭಾರತ. ಪರಮಾಣು ದಾಳಿ ಧಮಕಿ ಆಗ್ತಾ ಇದ್ದಾರೆ. ಇದೀಗ ನಕಾಶೆ ಕಂಡು ಬೆದರ್ತಾ ಇದ್ದಾರೆ ಪಾಕಿಸ್ತಾನ ಡರ್ಗಯ. ಆಯಿತು. ಇಷ್ಟೆಲ್ಲದರ ನಡುವೆ ರಾಹುಲ್ ಗಾಂಧಿ ಹೇಳಿಕೆಯನ್ನು ನರೇಂದ್ರ ಮೋದಿ ಖಂಡಿಸ್ತಾ ಇರ್ತಾರೆ. ಸ್ಯಾಮ್ ಪಿಟ್ರೋಡ ಒಂದು ಹೊಸ ಸೇರ್ಪಡೆ, ಅವರ ಹೇಳಿಕೆ ಇವರಿಗೆ ಲಾಭ ಆಗ್ತಾ ಇದೆ BJPಗೆ. ಇನ್ನು ಅಖಂಡ ಭಾರತ ಕನಸು ಪಾಕಿಸ್ತಾನಿಗಳ ನಿದ್ದೆ ಕಸಿತಾ ಇದೆಯಂತೆ. ಇದೀಗ ಭಾರತ ನೂತನ ಪಾರ್ಲಿಮೆಂಟ್ನಲ್ಲಿ ಅಖಂಡ ಭಾರತ ಒಂದು ನಕಾಶೆ ಹಾಕಲಾಗಿದೆ. ಆದರೆ ಆ ನಕ್ಷೆ ತೆಗೆಯಬೇಕು ಅಂತ ಪಾಕಿಸ್ತಾನ ಆಗ್ರಹ ಮಾಡ್ತಾ ಇದೆ. ನಮ್ಮ ಪಾರ್ಲಿಮೆಂಟ್ನಲ್ಲಿ ನಾವು ಹಾಕಿರೋದು, ಪಾಕಿಸ್ತಾನ ಆಗ್ರಹ ಮಾಡ್ತಾ ಇದೆ. ವಿವಿಧ ದೇಶಗಳಿಗೆ ಹೋಗಿ ಆ ನಕಾಶೆ ತೆಗೆಸಿ ಅಂತೇಳಿ ಪಾಕಿಸ್ತಾನ ಆಗ್ರಹ ಮಾಡ್ತಾ ಇದೆಯಂತೆ. ಜೊತೆಗೆ ಪಾಕ್ನ ಜಿಯೋ ಟಿವಿಯಲ್ಲಿ ಡಿಸ್ಕಷನ್ ಕೂಡ ನಡೀತಾ ಇದೆ. ನೋಡಿ, ಇದು ಅಖಂಡ ಭಾರತದ ಒಂದು ನಕಾಶೆ. ಆಮೇಲೆ ನಿಮಗೆ ಗೊತ್ತಿರಲಿ ವೀಕ್ಷಕರೇ, ಇದು ಪಾರ್ಲಿಮೆಂಟಲ್ಲಿ ಮಾತ್ರ ಅಲ್ಲ. ನೀವು ದೆಹಲಿಗೆ ಹೋಗಿದ್ದರೆ ಇದು ಇಂದಿರಾ ಗಾಂಧಿಯವರ ಮನೆ, ಅವರೇನು ಗುಂಡೇಟಿಗೆ ಬಲಿಯಾಗ್ತಾರೆ ಆ ಮನೆ, ಆಮೇಲೆ ಅದನ್ನು ಮ್ಯೂಸಿಯಂ ಏನು ಮಾಡಲಾಗಿದೆ, ಅಲ್ಲೂ ಕೂಡ ಒಂದು ಅಖಂಡ ಭಾರತದ ಅತೀ ಸುಂದರವಾದಂಥ ಒಂದು ನಕಾಶೆ ಇದೆ. ಅಖಂಡ ಭಾರತ ನಕಾಶೆ. ಈಗ BJP RSS ಇದನ್ನೆಲ್ಲ ಫುಲ್ ಕೇಸರಿಮಯವಾಗಿ ಬಳಸ್ಕೊಳ್ತದೆ, ಅದು ಬೇರೆ ವಿಚಾರ.
ಆದರೆ ಅಖಂಡ ಭಾರತವನ್ನು ಯಾವತ್ತೂ ಕೂಡ ನಾವು ಈಗಲೂ, ಯಾಕಂದರೆ ಗಾಂಧಾರ ಇರ್ಬೋದು, ಈ ಅಫ್ಘಾನಿಸ್ತಾನದಲ್ಲಿರುವ ಕಂದಹಾರ್, ಅದನ್ನು ಗಾಂಧಾರ ಅಂತ ಕರಿತೀವಿ ನಾವು. ನೇಪಾಳ ಇರ್ಬೋದು, ನೇಪಾಳ ಮತ್ತು ನೇಪಾಳದಿಂದಲೇ ಜಾನಕಿ, ತಾಯಿ ಜಾನಕಿಯನ್ನು ಕರ್ಕೊಂಬಂದಿದ್ದು ರಾಮ. ಆಮೇಲೆ ಬರ್ಮಾ, ಈಗ ಮ್ಯಾನ್ಮಾರ್, ಇದೆಲ್ಲವೂ ಕೂಡ ಅಖಂಡ ಭಾರತದ ಭಾಗ ಅಂತೇಳಿ ನಾವು ನಂಬುದಂಥವ್ರು. ಇದನ್ನು ಹಾಕಿದಾಗ ಈಗ ಅವ್ರಿಗೆ ಉರಿ ಯಾಕೆ? ಪಾಕಿಸ್ತಾನ್ ಡರ್ ಗಯಾ. ಇದನ್ನು ನೋಡಿ ಪಾಕಿಸ್ತಾನ ಯಾಕೆ ಹೆದರಬೇಕು? ಅಖಂಡ ಭಾರತದ ನಕ್ಷೆ ನೋಡಿ ಪಾಕಿಸ್ತಾನ ಬೆದರಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಅಖಂಡ ಭಾರತದ ನಕ್ಷೆಯನ್ನು ನಾವು ನಮ್ಮ ಪಾರ್ಲಿಮೆಂಟಲ್ಲಿ ಹಾಕಿದ್ದೀವಿ. ಪತ್ರಕರ್ತರು, ವಕೀಲರು, ರಾಜಕಾರಣಿಗಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಅಖಂಡ ಭಾರತದ ಹಾಕಿದ್ದಾರೆ, ತೆಗಿಬೇಕು, ನಮ್ಮ ದೇಶಕ್ಕೆ ಅಪಾಯ ಇದೆ, ಬಚಾವ್ ಮಾಡಿ ಅಂತೇಳಿ ಪಾಕಿಸ್ತಾನ ಹೇಳ್ಕೊತಾ ಇದೆಯಂತೆ. ಭಾರತದ ಹೊಸ ಸಂಸತ್ತಿನಲ್ಲಿ ಅಖಂಡ ಭಾರತ ನಕ್ಷೆ ಇದೆ, ಯಾವ ರೀತಿ ಇದೆ ಅಂತ ತೋರಿಸಿದೆ. ಪಾಕಿಸ್ತಾನವು ಅಖಂಡ ಭಾರತ, ನಾವು ಹೇಳೋದು ಪಾಕಿಸ್ತಾನ ಕೂಡ ಅಖಂಡ ಭಾರತದ ಭಾಗವಾಗಿದೆ. 5-6 ನೆರೆ ದೇಶ ಸೇರಿಸಿ ಒಂದು ನಕಾಶೆಯನ್ನು ಮಾಡಿದ್ದಾರೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ, ಮಯನ್ಮಾರ್, ಟಿಬೆಟ್ ತನ್ನ ಭಾಗ ಎನ್ನುತ್ತಿದೆ ಭಾರತ. ಬಚಾವ್ ಮಾಡಿ ಎಂದು ಪತ್ರಕರ್ತ ಹಮೀದ್ ಮೀರ್ ಹೇಳ್ಕೊಂಡಿದ್ದಾರೆ. ಅರಬ್ ದೇಶವು ಭಾರತದ ನಡೆಯನ್ನು ಖಂಡಿಸಬೇಕು ಅಂತ ಹೇಳಿದ್ದಾರೆ. ನಾವು ಅಡ್ಡಿಪಡಿಸದಿದ್ದರೆ ಭಾರತದ ನಕಾಶೆ ಒಪ್ಪಿದಂತಾಗತ್ತೆ. UP CM ಯೋಗಿ ಕೂಡ ಅಖಂಡ ಭಾರತ ಬಯಸ್ತಾರೆ. ಕಾಶ್ಮೀರ ಮಾತ್ರವಲ್ಲ, ಇಡೀ ಪಾಕಿಸ್ತಾನ ಭಾರತದ ವಶವಾಗಬಹುದು ಅಂತೇಳಿ ಅವರು ಭಯಪಡ್ತಾ ಇದ್ದಾರೆ. ಈಗ ಪಾಕಿಸ್ತಾನ ಹೇಗಿದೆ? 1947ರಲ್ಲಿ ಒಂದೇ ದಿವಸ ಇಬ್ಬರು ಕೂಡ ಬೇರೆ ಬೇರೆ ಆದ್ವಿ. ಕಾಶ್ಮೀರ ನಮ್ಮದು ಅಂತಿದ್ರು, ಇದೀಗ ನಮ್ಮ ನಕಾಶೆ ಕಂಡು ಭಯವಾಗಿದೆ ಪಾಕಿಸ್ತಾನಕ್ಕೆ. ಕಾಶ್ಮೀರ ನಮಗೆ ಕೊಡಿ ಅಂತೇಳಿ ಗಲಾಟೆ ಆಗ್ತಾ ಇತ್ತು, ಇದೀಗ ಭಾರತದ ವಶವಾಗ್ಬೋದು, ಭಾರತ ಪಾಕನ್ನು ವಶ ಮಾಡ್ಕೋಬೋದು ಅಂತ ಭಯಪಡ್ತಾ ಇತ್ತು. ಈ ಹಿಂದೆ ಕಾಶ್ಮೀರದಲ್ಲಿ ಹಿಂಸಾಚಾರ ನಡೀತಾ ಇತ್ತು, ಇದೀಗ ಕಾಶ್ಮೀರದ ಬಗ್ಗೆ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ, ಅದು ಭಾರತ ಅವಿಭಾಜ್ಯ ಆಗಿಬಿಟ್ಟಿದೆ. ಈ ಮೊದಲು ಕಾಶ್ಮೀರ ಅಭಿವೃದ್ಧಿಗೆ ಅಡ್ಡಿಪಡಿಸ್ತಾ ಇದ್ರು, ಇದೀಗ ಕಾಶ್ಮೀರದಲ್ಲಿ G20 ಶೃಂಗಸಭೆ ನಡೀತಾ ಇದೆ. POK ನಮ್ಮದು, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ನಮ್ಮದು ಅಂತ ಅವರು ಹೇಳ್ತಾ ಇದ್ರು. POKಯಲ್ಲಿ ಪ್ರತಿಭಟನೆ ಶುರುವಾಗಿದೆ. ಇದೀಗ ನಾವು ಭಾರತಕ್ಕೆ ಸೇರಬೇಕು ಅಂಥೇಳಿ ಭಾರತ ವಿರೋಧಿ ಕುತಂತ್ರ ಅಂತ ಹೇಳ್ತಾ ಇದ್ರು. POK ಕೈತಪ್ಪುವ ಭೀತಿ ಎದುರಾಗಿದೆ. ಅಲ್ಲಿ ಉಗ್ರರನ್ನು ಕಳಿಸ್ತಾ ಇದ್ರು, ಈಗ ಉಗ್ರರನ್ನು ಸದೆ ಬಡೀತಾ ಇದೆ ಭಾರತ. ಪರಮಾಣು ದಾಳಿ ಧಮಕಿ ಆಗ್ತಾ ಇದ್ದಾರೆ, ಇದೀಗ ನಕಾಶೆ ಕಂಡು ಬೆದರ್ತಾ ಇದ್ದಾರೆ ಪಾಕಿಸ್ತಾನ ಡರ್ ಗಯಾ. ಆಯಿತು, ಇಷ್ಟೆಲ್ಲದರ ನಡುವೆ ರಾಹುಲ್ ಗಾಂಧಿ ಹೇಳಿಕೆಯನ್ನು ನರೇಂದ್ರ ಮೋದಿ ಖಂಡಿಸ್ತಾ ಇರ್ತಾರೆ. ಸ್ಯಾಮ್ ಪಿಟ್ರೋಡ ಒಂದು ಹೊಸ ಸೇರ್ಪಡೆ, ಅವರ ಹೇಳಿಕೆ ಇವರಿಗೆ ಲಾಭ ಆಗ್ತಾ ಇದೆ BJPಗೆ. ಭಾರತದ ವಶವಾಗ್ಬೋದು, ಭಾರತ ಪಾಕನ್ನು ವಶ ಮಾಡ್ಕೋಬೋದು ಅಂತ ಭಯಪಡ್ತಾ ಇದೆ. ಈ ಹಿಂದೆ ಕಾಶ್ಮೀರದಲ್ಲಿ ಹಿಂಸಾಚಾರ ನಡೀತಾ ಇತ್ತು, ಇದೀಗ ಕಾಶ್ಮೀರದ ಬಗ್ಗೆ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ, ಅದು ಭಾರತ ಅವಿಭಾಜ್ಯ ಆಗಿಬಿಟ್ಟಿದೆ. ಈ ಮೊದಲು ಕಾಶ್ಮೀರ ಅಭಿವೃದ್ಧಿಗೆ ಅಡ್ಡಿಪಡಿಸ್ತಾ ಇದ್ರು, ಇದೀಗ ಕಾಶ್ಮೀರದಲ್ಲಿ G20 ಶೃಂಗಸಭೆ ನಡೀತಾ ಇದೆ. POK ನಮ್ಮದು, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ನಮ್ಮದು ಅಂತ ಅವರು ಹೇಳ್ತಾ ಇದ್ರು. POKಯಲ್ಲಿ ಪ್ರತಿಭಟನೆ ಶುರುವಾಗಿದೆ. ಇದೀಗ ನಾವು ಭಾರತಕ್ಕೆ ಸೇರಬೇಕು ಅಂಥೇಳಿ ಭಾರತ ವಿರೋಧಿ ಕುತಂತ್ರ ಅಂತ ಹೇಳ್ತಾ ಇದ್ರು. POK ಕೈತಪ್ಪುವ ಭೀತಿ ಎದುರಾಗಿದೆ. ಅಲ್ಲಿ ಉಗ್ರರನ್ನು ಕಳಿಸ್ತಾ ಇದ್ರು, ಈಗ ಉಗ್ರರನ್ನು ಸದೆ ಬಡೀತಾ ಇದೆ ಭಾರತ. ಪರಮಾಣು ದಾಳಿ ಧಮಕಿ ಆಗ್ತಾ ಇದ್ದಾರೆ, ಇದೀಗ ನಕಾಶೆ ಕಂಡು ಬೆದರ್ತಾ ಇದ್ದಾರೆ ಪಾಕಿಸ್ತಾನ ಡರ್ ಗಯಾ. ಆಯಿತು, ಇಷ್ಟೆಲ್ಲದರ ನಡುವೆ ರಾಹುಲ್ ಗಾಂಧಿ ಹೇಳಿಕೆಯನ್ನು ನರೇಂದ್ರ ಮೋದಿ ಖಂಡಿಸ್ತಾ ಇರ್ತಾರೆ. ಸ್ಯಾಮ್ ಪಿಟ್ರೋಡ ಒಂದು ಹೊಸ ಸೇರ್ಪಡೆ, ಅವರ ಹೇಳಿಕೆ ಇವರಿಗೆ ಲಾಭ ಆಗ್ತಾ ಇದೆ BJPಗೆ.